ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದೆ. ದೆಹಲಿ ದಂಡಯಾತ್ರೆಗಳು ಡಿಕೆಶಿಗೆ ಫಲ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಏನಾದ್ರೂ ಒಂದು ಹೇಳಿಕೆ ಬಂತು ಅಂದ್ರೆ ಅಥವಾ ಏನೋ ಒಂದು ಗದ್ದಲ ಆಯ್ತು ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಮೊದಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗುವಂತದ್ದು ದೆಹಲಿಗೆ ಹೋಗಿ ಏನ್ ಮಾಡ್ತಾರೆ? ರಾಹುಲ್ ಗಾಂಧಿ ಹೈಕಮಾಂಡ್ ಅವರನ್ನ ಭೇಟಿ ಮಾಡಿ ಈ ಎಲ್ಲಾ ವಿಚಾರಗಳನ್ನ ಕೂಡ ಚರ್ಚೆ ಮಾಡ್ತಾರೆ. ಜೊತೆಯಲ್ಲಿ ಈ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಚರ್ಚೆ ಆಗ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ದೆಹಲಿಗೆ ಹೋದ್ರೆ ನಾನು ಮಾಡ್ಕೊಳ್ಬೇಕಾಗಿರುವಂತ ಕೆಲವೊಂದಷ್ಟು ಏನು ರೂಪುರೇಷೆಗಳನ್ನ ಹಾಕೊಂಡಿದ್ದಾರೆ, ಆ ರೂಪುರೇಷೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಅವಾಗವಾಗ ಹೋಗ್ತಾ ಇರ್ತಾರೆ. ದೆಹಲಿ ದಂಡಯಾತ್ರೆಗಳು ಡಿಕೆಶಿಗೆ ಫಲ ಕೊಡುತ್ತಾ? ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ಮುಂದಿನ ನಡೆ ಕುರಿತು ಚಿಂತನೆ ಶುರುವಾಗಿದೆ. 2026 ಬಂದರೂ ಕೂಡ ತಮ್ಮ ಆಸೆಯ ಕುರಿತು ನೋ ಕ್ಲಾರಿಟಿ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ಗೆ ಡಿಕೆಶಿ ಹಲವು ಬಾರಿ ಮನವರಿಕೆಯನ್ನು ಮಾಡಿದ್ದಾರೆ. ಒತ್ತಡದ ಮೇಲೆ ಒತ್ತಡವನ್ನ ತರ್ತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ. ಆದರೂ ಕೂಡ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಪ್ರತಿ ಬಾರಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ಲಾರಿಟಿಗೆ ಬರ್ತಾ ಇಲ್ಲ. ಒತ್ತಡಕ್ಕೆ ಮಣಿದು ಸಿಎಂ ಡಿಸಿಎಂ ದೆಹಲಿಗೆ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಬಜೆಟ್ ಅಧಿವೇಶನಕ್ಕೂ ಮುನ್ನ ದೆಹಲಿಗೆ ಹೈಕಮಾಂಡ್ ಬುಲಾವನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇತ್ತ ಯಾವುದೇ ಗೊಂದಲ ಇಲ್ಲದೆ ಬಜೆಟ್ ಅಧಿವೇಶನಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಒತ್ತಡಕ್ಕೆ ಮಣಿದು ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಬಜೆಟ್ ಅಧಿವೇಶನಕ್ಕೂ ಮುನ್ನ ದೆಹಲಿಗೆ ಹೈಕಮಾಂಡ್ ಬುಲಾವ್. ಯಾವುದೇ ಗೊಂದಲ ಇಲ್ಲದೆ ಬಜೆಟ್ ಅಧಿವೇಶನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ. ಬಜೆಟ್ ಮುಂಚಿತವಾಗಿಯೇ ಸೆಂಚುರಿ ಬಾರಿಸಬೇಕು ಎಂಬ ಜಿದ್ದಿನಲ್ಲಿದ್ದಾರೆ ಇದೀಗ ಸಿಎಂ ಡಿಕೆ ಶಿವಕುಮಾರ್. ಹಿನ್ನೆಲೆ ಆಪ್ತ ಶಾಸಕರಿಂದ ಡಿಕೆ ಸಿಎಂ ಜಪ ಆಗ್ತಾ ಇದೆ. ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮೌನವನ್ನು ವಹಿಸಿದೆ. ಅದೇ ಮೌನವನ್ನ ಪ್ಲಸ್ ಮಾಡಿಕೊಂಡಿದ್ದಾರೆ ಸಿಎಂ ಡಿಕೆಶಿ ಅಂಡ್ ಟೀಮ್. ಮೌನಂ ಸಮ್ಮತಿ ಲಕ್ಷಣಂ ಎಂಬ ವ್ಯಾಖ್ಯಾನದಂತೇನಾ? ಹಾಗಾದ್ರೆ ಹೈಕಮಾಂಡ್ ಮೌನ ವಹಿಸಿರುವಂಥದ್ದು. ಸಿಎಂ ಡಿಸಿಎಂ ಅನ್ನ ಕರೆಸಿ ಹೈಕಮಾಂಡ್ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದೆ. ಆದ್ರೂ ಕೂಡ ರಾಜ್ಯ ರಾಜಕೀಯದಲ್ಲಿ ಈ ಒಂದು ಕುರ್ಚಿ ಕಾಳಗ, ಕುರ್ಚಿ ಜಟಾಪಟಿ ಅನ್ನೋದು ಮುಗಿಯದ ಅಧ್ಯಾಯ ಆಗಿರುವಂಥದ್ದು. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾನೆ ಇರ್ತಾರೆ, ಹೈಕಮಾಂಡ್ಗೆ ಮನವಿಯನ್ನ ಮಾಡ್ಕೊಳ್ತಾನೆ ಇರ್ತಾರೆ. ಆದ್ರೂ ಕೂಡ ಹೈಕಮಾಂಡ್ ಮೌನದಲ್ಲೇ ಇದೆ. ಯಾವುದೇ ಗೊಂದಲ ಇಲ್ಲದೆ ಒಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ತಯಾರಿಯನ್ನ ಕೂಡ ಮಾಡ್ತಿದ್ದಾರೆ. ಸೆಂಚುರಿಯನ್ನ ಬಾರಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಇಂದು ನಿನ್ನೆ ಇಲಾಖಾವಾರು ಸಭೆಯನ್ನ ಮಾಡಿದ್ರೆ, ಇಂದು ಸಂಘಟನಾವಾರು ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ನಡುವೆಯಲ್ಲಿ ಬಜೆಟ್ಗೂ ಮುನ್ನ ಹೈಕಮಾಂಡ್ ದೆಹಲಿಗೆ ಬುಲಾವ್ ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ. ಒಂದ್ ಕಡೆನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತೆಗೆದುಕೊಳ್ತಾ ಇರುವಂತಹ ಈ ದೆಹಲಿ ದಂಡಯಾತ್ರೆಗಳು ಅವರಿಗೆ ಪ್ಲಸ್ ಪಾಯಿಂಟ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಬಣದಿಂದ ಯಾವುದೇ ರೀತಿಯಲ್ಲೂ ಕೂಡ ಬಿಟ್ಕೊಡುವಂತಹ ಚಾನ್ಸಸ್ಗಳು ಕೂಡ ಕಾಣಿಸ್ತಾ ಇಲ್ಲ. ಒಂದ್ ಕಡೆನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ಇವರು ನೆಕ್ಸ್ಟ್ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ನೆಕ್ಸ್ಟ್ ಸಿಎಂ ಆಗ್ತಾರೆ, ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ರೆ, ಸಿಎಂ ಸಿದ್ದರಾಮಯ್ಯ ಬಣದಿಂದಲೂ ಕೂಡ ಅದೇ ರೀತಿಯಾದಂತಹ ಮಾತುಕತೆಗಳು ಬರ್ತಾ ಇದೆ. ಇನ್ನೊಂದ್ ಕಡೆನಲ್ಲಿ ಹೈಕಮಾಂಡ್ ಮೌನವಾಗಿದೆ. ಈಗಾಗಲೇ ಹಲವು ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಬಳಿ ಹೋಗಿ ಒತ್ತಾಯವನ್ನ ಮಾಡಿದ್ದಾರೆ, ಬೇರೆ ಬೇರೆ ಆಯಾಮಗಳಲ್ಲಿ ತಿಳಿಸಿ ಹೇಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಹೈಕಮಾಂಡ್ ಮೌನದಲ್ಲೇ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವಂತಹ ವ್ಯಾಖ್ಯಾನದಡಿ ಇದೀಗ ಡಿಸಿಎಂ ಡಿಕೆಶಿ ಪರವಾಗಿ ಅವರ ಟೀಮ್ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ. ಹೈಕಮಾಂಡ್ ಮೌನವನ್ನ ವಹಿಸಿದೆ. ಅದೇ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು ಇದೀಗ. ಯಾಕಂತ ಅಂದ್ರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಯಾವ ಕ್ಷಣದಲ್ಲಾದ್ರೂ ಯಾವಾಗ ಬೇಕಾದ್ರೂ ಚೇಂಜ್ ಆಗುವಂತ ಸಾಧ್ಯತೆಗಳಿದೆ ಅಂತ ಸಿಎಂ ಡಿಕೆಶಿ ಬಣ ಹೇಳ್ತಾ ಇದೆ. ಇನ್ನೊಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ನೇ ಇಲ್ಲ. ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ, ನಾನು ಮುಂದುವರಿತೀನಿ ಅನ್ನುವಂತಹ ಭರವಸೆ, ಅಚಲವಾದಂತಹ ನಂಬಿಕೆಯನ್ನ ಇಟ್ಕೊಂಡು ಬಜೆಟ್ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಅದರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾರೇನಾದ್ರೂ ಮಾಡ್ಕೊಳ್ಳಿ, ಯಾವ ಡೆಲ್ಲಿ ಯಾತ್ರೆಯನ್ನಾದ್ರೂ ಮಾಡ್ಕೊಳ್ಳಿ, ನಾನು ಸೆಂಚುರಿಯನ್ನ ಬಾರಿಸ್ಬೇಕು, ಬಜೆಟ್ನ ಮಂಡಿಸ್ಬೇಕು, ಇದಕ್ಕಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತ ರಿಲ್ಯಾಕ್ಸ್ ಮೂಡಲ್ಲಿ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆ ಎಲ್ಲ ಇಲಾಖಾವಾರು ಸಭೆ ಆಗಿದೆ. ಇಂದು ಸಂಘಟನಾವಾರು ಸಭೆಯನ್ನ ಮಾಡ್ತಾರೆ.
ಇನ್ನು ದೆಹಲಿ ದಂಡಯಾತ್ರೆಗಳು ಡಿಕೆಶಿಗೆ ಫಲ ಕೊಡುತ್ತಾ ಅನ್ನೋ ಪ್ರಶ್ನೆಗಳು ಒಂದ್ ಕಡೆನಲ್ಲಿ ಕಾಣ್ತಾ ಇದ್ರೆ, ಕಾಂಗ್ರೆಸ್ ಶಾಸಕರ ವಿದೇಶ ಯಾತ್ರೆ ಇನ್ನು ಕೂಡ ಮುಂದುವರಿತಾ ಇದೆ. ಹಲವು ಶಾಸಕರು ಟಿಕೆಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಕೂಡ ಇನ್ನೂ ಕೆಲವೊಂದಷ್ಟು ಶಾಸಕರು ಫಾರಿನ್ ಟ್ರಿಪ್ ಅನ್ನ ಹೋಗ್ತಾ ಇರುವಂತದ್ದು, ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಈ ವಿಚಾರ ಕೂಡ ಇದೀಗ ಒಂದ್ ರೀತಿಯಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಯಾಕಾಗಿ ಹೋಗ್ತಿದ್ದಾರೆ? 27 ಶಾಸಕರು ಜೊತೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಕೂಡ ಫಾರಿನ್ ಟ್ರಿಪ್ ಹೋಗ್ತಾ ಇರುವಂತದ್ದು. ಕಾಂಗ್ರೆಸ್ ಶಾಸಕರ ವಿದೇಶ ಯಾತ್ರೆ ಇಂದು ವಿಮಾನ ಹತ್ತಲಿದ್ದಾರೆ ಶಾಸಕರು. ಅತ್ತ ಪವರ್ ಫೈಟ್, ಇತ್ತ ಫಾರಿನ್ ಟ್ರಿಪ್. ಕುರ್ಚಿ ಕಚ್ಚಾಟದ ನಡುವೆಯೇ ಶಾಸಕರ ಫಾರಿನ್ ಟ್ರಿಪ್ ಜೋರಾಗಿದೆ. ಪರ ವಿರೋಧದ ನಡುವೆಯೂ ಕೂಡ ಫಾರಿನ್ ಟೂರ್ಗೆ ರೆಡಿ ಆಗ್ತಿದ್ದಾರೆ. 27 ಶಾಸಕರು ಪರಿಷತ್ ಸದಸ್ಯರಿಂದ ಫಾರಿನ್ ಟ್ರಿಪ್ ಅನ್ನ ಹೋಗ್ತಾ ಇರುವಂತದ್ದು ತೀವ್ರವಾದಂತಹ ಕುತೂಹಲವನ್ನು ಮೂಡಿಸಿದೆ. ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಇಂದು ರಾತ್ರಿ 8ಕ್ಕೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾ ಪ್ರಯಾಣವನ್ನು ಮಾಡ್ತಾರೆ. 27 ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸೇರಿ ಕಾಂಗ್ರೆಸ್ ಶಾಸಕರ ಈ ಫಾರಿನ್ ಟ್ರಿಪ್ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ರಾಜ್ಯದಲ್ಲಿ ಆಗ್ಬೇಕಾಗಿರುವಂತಹ ಕೆಲಸವನ್ನೆಲ್ಲ ಪಕ್ಕಕ್ಕಿಟ್ಟು ಫಾರಿನ್ ಟ್ರಿಪ್ ಅನ್ನ ಹೋಗ್ತಾ ಇರುವಂಥದ್ದು. ಯಾಕಾಗಿ ಹೋಗ್ತಿದ್ದಾರೆ? ಒಂದ್ ಕಡೆನಲ್ಲಿ ಹೈಕಮಾಂಡ್ಗೆ ಗುರಿಯಾಗ್ತೀವಿ ಅನ್ನುವಂಥ ಟೆನ್ಷನ್ ನಲ್ಲಿ, ಆತಂಕದಲ್ಲಿ ಕೆಲವೊಂದಷ್ಟು ಶಾಸಕರು ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೂ ಕೂಡ ಇನ್ನೂ ಕೆಲವರು ಡೇರಿಂಗ್ ಅಲ್ಲಿ ಹೋಗ್ತಾ ಇರುವಂತದ್ದು. ಆಗಿದ್ದಾಗ್ಲಿ ಫ್ಯಾಮಿಲಿ ಜೊತೆನೂ ನಾವು ಹೋಗ್ತೀವಿ ಅಂತ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಂದು ರಾತ್ರಿ 8 ಗಂಟೆಗೆ ವಿದೇಶ ಪ್ರಯಾಣ ಆರಂಭ ಆಗುತ್ತೆ. ಆಸ್ಟ್ರೇಲಿಯಾಗೆ ಹೋಗ್ತಾರೆ. ಪರ ವಿರೋಧದ ನಡುವೆಯೂ ಕೂಡ ಫಾರಿನ್ ಟ್ರಿಪ್ ಹೋಗ್ತಾ ಇರುವಂತದ್ದು. ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಯಾರೇನಾದ್ರೂ ಅನ್ಕೊಳ್ಳಿ ಅಂತ ಹೋಗ್ತಾ ಇರುವಂತದ್ದು ಫಾರಿನ್ ಟ್ರಿಪ್. ಜೊತೆಯಲ್ಲಿ ಆಂತರಿಕ ಕಿತ್ತಾಟ, ಈ ಕುರ್ಚಿ ಕಿತ್ತಾಟ ಅನ್ನೋದು ಜೋರಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಫಾರಿನ್ ಟ್ರಿಪ್ ಇದೀಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಶಾಸಕರ ವಿದೇಶ ಯಾತ್ರೆ ಜೋರಾಗಿದೆ. ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇಂದು ಸಂಜೆ 8 ಗಂಟೆಗೆ, ರಾತ್ರಿ 8 ಗಂಟೆಗೆ ಭಾರತದಿಂದ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಫ್ಯಾಮಿಲಿ ಜೊತೆಗೂ ಕೂಡ ಹೋಗ್ತಾ ಇರುವಂಥದ್ದು. ಕೆಲವೊಂದಷ್ಟು ಶಾಸಕರು ಟಿಕೆಟ್ ಅನ್ನು ಕೂಡ ಬುಕ್ ಮಾಡ್ಕೊಂಡಿದ್ದಾರೆ. ಅತ್ತ ಪವರ್ ಫೈಟ್, ಇತ್ತ ಫಾರಿನ್ ಟ್ರಿಪ್ ಎರಡು ಕೂಡ ಒಟ್ಟೊಟ್ಟಿಗೆ ಆಗ್ತಾ ಇರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಗತಾಯ ಸಿಎಂ ಆಗಬೇಕು ಅಂತ ಹೈಕಮಾಂಡ್ ಮನವನ್ನ ಉಳಿಸ್ತಾ ಇದ್ರೆ ಒಂದ್ ಕಡೆನಲ್ಲಿ, ಇನ್ನೊಂದ್ ಕಡೆನಲ್ಲಿ ಟ್ರಿಪ್ ಕೂಡ ಹೋಗ್ತಾ ಇರುವಂಥದ್ದು. ದೆಹಲಿ ದಂಡಯಾತ್ರೆಯನ್ನ ಅವಾಗವಾಗ ಮಾಡ್ತಾ ಇರ್ತಾರೆ. ಹಾಗಾಗಿ ಅದೆಲ್ಲೋ ಒಂದ್ ಕಡೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನುವಂತಹ ಕೆಲವೊಂದಷ್ಟು ಕುತೂಹಲಗಳು ಕಾಡ್ತಾ ಇದ್ರು ಕೂಡ ಎಷ್ಟೋ ಬಾರಿ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಿಎಂ ಸ್ಥಾನದ ಕುರಿತಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೂ ಕೂಡ ಹೈಕಮಾಂಡ್ ಅದನ್ನೆಲ್ಲವನ್ನ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದೆ, ಮೌನವನ್ನ ವಹಿಸಿದೆ. ಹಾಗಾಗಿ ಡಿಕೆಶಿ ಬಣ ಅದನ್ನೇ ಪ್ಲಸ್ ಪಾಯಿಂಟ್ ಅನ್ನ ಮಾಡ್ಕೊಂಡಿದೆ ಇದೀಗ. ಯಾಕಂತ ಅಂದ್ರೆ ಹೈಕಮಾಂಡ್ ಮೌನವನ್ನ ವಹಿಸಿದೆ. ಮೌನಂ ಸಮ್ಮತೆ ಲಕ್ಷಣಂ ಎಂಬಂತೆ ವ್ಯಾಖ್ಯಾನದ ಅಡಿ ಡಿಕೆಶಿ ಪರವಾಗಿ ಇದೀಗ ಬ್ಯಾಟಿಂಗ್ ಅನ್ನ ಬೀಸ್ತಾ ಇರುವಂತದ್ದು.